ಇವತ್ತಿನಿಂದಲೇ ಕಾಂತಾರ ಸೀಕ್ವೆಲ್ 1 ಕೊನೆಯ ಹಂತದ ಚಿತ್ರೀಕರಣ ಶುರುವಾಗ್ತಾ ಇತ್ತು. 15 ದಿನಗಳ ಕಾಲ ಒಂದು ಲಾಸ್ಟ್ ಶೆಡ್ಯೂಲ್ ಶೂಟಿಂಗ್ ಅನ್ನ ಪ್ಲಾನ್ ಮಾಡಿದ್ರು. ತೀರ್ಥಹಳ್ಳಿ ಮಾಸ್ತಿಕಟ್ಟಿಯ ಮಾಣಿ ಜಲಾಶಯದ ಬಳಿ ಶೂಟಿಂಗ್ ಪ್ಲಾನ್ ಆಗಿತ್ತು. ಸುಮಾರು 200ಕ್ಕೂ ಅಧಿಕ ಜೂನಿಯರ್ ಆರ್ಟಿಸ್ಟ್ಗಳು ಆಲ್ರೆಡಿ ಭಾಗಿಯಾಗಿದ್ರು ಸಿನಿಮಾ ಟೀಮ್ನಲ್ಲಿ. 3 ಕೋಆರ್ಡಿನೇಟರ್ಗಳ ಮೂಲಕ ಆರ್ಟಿಸ್ಟ್ಗಳನ್ನ ಟೀಮ್ ಕರೆಸ್ಕೊಂಡಿತ್ತು ಎಲ್ಲ ಭಾಗದಿಂದಲೂ ಕೂಡ. ಆಗ ಕೇರಳ ಮೂಲದ ವಿಜು ವಿಕೆ ಶೂಟಿಂಗ್ ಸೆಟ್ಟಿಗೆ ಬಂದಿರಲಿಲ್ಲ. ಕಾರಣ ಅವ್ರ ಹಾಸಿಗೆ ಮೇಲೆ ಜೀವ ಹಾರಿ ಹೋಗಿತ್ತು. ಇವತ್ತು ಕಾಂತಾರ ಚಿತ್ರೀಕರಣದಲ್ಲಿ ವಿಜು ಭಾಗಿಯಾಗಬೇಕಿತ್ತು. ನಿನ್ನೆ ರಾತ್ರಿ ಮಲಗಿದ್ದ ಹೋಮ್ ಸ್ಟೇನಲ್ಲಿ ವಿಜುಗೆ ಎದೆ ನೋವು ಕಾಣಿಸ್ಕೊಂಡಿದೆ. ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಕ್ಕೆ ಪ್ರಯತ್ನಗಳು ಕೂಡ ಆಯಿತು. ಆದರೆ ಮಾರ್ಗದ ಮಧ್ಯೆನೇ ಕಲಾವಿದ ವಿಜು ಸಾವನ್ನಪ್ಪಿದ್ದಾರೆ. ಗ್ಯಾರಂಟಿ ನ್ಯೂಸ್ಗೆ ಚಿತ್ರತಂಡ ಅಧಿಕೃತ ಮಾಹಿತಿಯನ್ನ ಕೊಟ್ಟಿದೆ. ಇವತ್ತಿನಿಂದಲೇ ಕಾಂತಾರ ಸೀಕ್ವೆಲ್ 1 ಕೊನೆಯ ಹಂತದ ಚಿತ್ರೀಕರಣ ಆರಂಭ ಆಗ್ತಾ ಇತ್ತು. ಒಂದು 15 ದಿನ ಪ್ಲಾನ್ ಮಾಡ್ಕೊಂಡಿದ್ರು. ಎಲ್ಲೆಲ್ಲಿ ಯಾರ್ಯಾರನ್ನು ಕರೆಸಬೇಕು ಅಂತ ಸಿನಿಮಾ ಟೀಮ್ ಎಲ್ಲ 3 ಜನ ಕೋಆರ್ಡಿನೇಟರ್ಗಳನ್ನು ಇಟ್ಕೊಂಡು ಪ್ಲಾನ್ ಮಾಡಿ ಎಲ್ಲರೂ ಕರೆಸಿದ್ರು. ಕೇರಳ ಭಾಗದಿಂದ ಈ ವಿಜು ಅನ್ನುವಂಥ ವ್ಯಕ್ತಿಯನ್ನು ಕೂಡ ಕರೆಸಲಾಗಿತ್ತು ಆರ್ಟಿಸ್ಟ್ನ. ಬಟ್ ಇನ್ನೇನು ಸಿನಿಮಾ ಶೂಟಿಂಗ್ ಅಥವಾ ಸೆಟ್ಟಿಗೆ ಹಾಜರಾಗಿರ್ಲಿಲ್ಲ. ಅವರು ಅಟೆಂಡ್ ಆಗಬೇಕಿತ್ತು. ಅಷ್ಟೊತ್ತಿಗೆ ಸಾವನ್ನಪ್ಪಿದ್ದಾರೆ. ಆತಂಕ ಕಾಡ್ತಾ ಇರುವಂಥದ್ದು. ಒಂದಕ್ಕೊಂದು ಲಿಂಕ್ ಮಾಡ್ತಾ ಹೋಗಿ ಸಿನಿಮಾ ಆರಂಭ ಆಗೋಕ್ಕಿಂತ ಮುಂಚೆ ದೈವವೇ ಅಥವಾ ಪಂಜುರ್ಲಿ ದೈವವೇ ಸಿನಿಮಾದ ಹೆಡ್ ಋಷಭ್ ಅವ್ರನ್ನ ಕರೆಸಿ ಅವ್ರ ಕೈ ಹಿಡಿದು ಒಂದು ಎಚ್ಚರಿಕೆಯ ಮಾತನ್ನ ಕೊಟ್ಟಿತ್ತು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಎಚ್ಚರಿಕೆಯನ್ನ ಕೂಡ ಕೊಟ್ಟಿತ್ತು. ಜೊತೆಗೆ ನಿನ್ನ ಜೊತೆ ನಾನು ಇದೀನಿ ಹೋಗು ಅನ್ನುವ ಅಭಯ ಕೂಡ ಕೊಟ್ಟಿತ್ತು. ಒಂದು ಡೆಡ್ ಲೈನ್ ಕೊಟ್ಟಿತ್ತು. ದೈವ 136 ದಿನಗಳ ಕಾಲ ಬಿ ಕೇರ್ಫುಲ್ ಅನ್ನೋ ಎಚ್ಚರಿಕೆಯ ಸಂದೇಶ ಕೊಟ್ಟಿತ್ತು. ನೋಡಿ, ಅದಾಗ್ತಾ ಇದ್ದಂತೆ ಸಿನಿಮಾ ಶೂಟಿಂಗ್ ಆರಂಭ ಆಗಿದೆ. ಒಂದಾದ್ಮೇಲೆ ಒಂದು ಕೆಟ್ಟ ಸುದ್ದಿಯೇ ಕಿವಿಗೆ ಬೀಳ್ತಾ ಇದೆ. ಮೊದಲಿಗೆ ಕಪಿಲ್, ಅದಾದ 15 ದಿನಕ್ಕೆ ಮತ್ತೊಬ್ರು, ಇದೀಗ ಮಗದೊಬ್ರು. ಮೂವರು ಸಾವನ್ನಪ್ಪಿದ್ದಾರೆ. ಏನಾಗ್ತಾ ಇದೆ ಕಾಂತಾರದಲ್ಲಿ? ಹಕ್ಕಿ ಬಂದು ಕೂರೋಕು ಕೊಂಬೆ ಮುರಿಯೋಕು ಒಂದೇ ಆಯ್ತು ಅಂತಾರಲ್ಲ, ಆ ರೀತಿಯ ಸಮಸ್ಯೆನಾ ಇದು? ಅಚಾನಕ್ ಆಗಿ ಆಗ್ತಾ ಇದೆಯಾ ಒಂದೊಂದು, ಅಥವಾ ಕೋಇನ್ಸಿಡೆನ್ಸಾ, ಅಥವಾ ಹೇಗಾಗ್ತಾ ಇದೆ ಇದು? ಏನಾಗ್ತಾ ಇದೆ? ನಜರ್ ಅನ್ನುವಂಥದ್ದು ನಿಜಾನ? ದೃಷ್ಟಿ ಅನ್ನುವಂಥದ್ದು ನಿನ್ನ ಸಂಸಾರವನ್ನ ಹಾಳು ಮಾಡೋಕೆ ಕಾಯ್ತಾ ಇದ್ದಾರೆ ಅನ್ನುವ ಎಚ್ಚರಿಕೆ ಕೊಟ್ಟಿತ್ತು ಪಂಜುರ್ಲಿ ದೈವ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ಲಕ್ಷ್ಮೀನಾರಾಯಣ್ ನೀಡ್ತಾರೆ. ಲಕ್ಷ್ಮೀನಾರಾಯಣ್, ಒಂದು ಕಡೆ ಪಂಜುರ್ಲಿ ದೈವ ನುಡಿದಿದ್ದಕ್ಕೂ ಕಾಂತಾರದಲ್ಲಿ ಆಗ್ತಾ ಇರೋ ಒಂದೊಂದೇ ಕಂಟಕಗಳನ್ನ ನೋಡಿದಾಗ್ಲೂ ಒಂದಕ್ಕೊಂದು ಸಂಬಂಧ ಇದ್ದಂಗೆ ಮೇಲ್ನೋಟಕ್ಕೆ ಭಾಸವಾಗುತ್ತೆ ಅಲ್ವಾ? ಸಿನಿಮಾ ಟೀಮ್ ಜೊತೆಗೆ ಮಾತಾಡಿದಾಗ ಏನ್ ಹಂಚ್ಕೊಂಡ್ರು ಲಕ್ಷ್ಮೀನಾರಾಯಣ್? ಎಕ್ಸಾಕ್ಟ್ಲಿ ವಿದ್ಯಾ, ಈಗ ಕಾಂತಾರ 1 ಚಿತ್ರತಂಡದಲ್ಲಿ ನಡೀತಾ ಇರ್ತಕ್ಕಂತ ಈ ಸಾವುಗಳನ್ನ ನೋಡ್ತಾ ಹೋದಾಗ ಅಕ್ಷರಶಃ ಚಿತ್ರತಂಡ ಅದಕ್ಕೆ ಬೆಚ್ಚಿ ಬಿದ್ದಿದೆ ಅಂತಾನೆ ಹೇಳ್ಬೋದು. ಚಿತ್ರತಂಡ ಅಷ್ಟೇ ಅಲ್ಲ, ಇಡೀ ಕನ್ನಡ ಚಿತ್ರರಂಗನೇ ಒಂಥರ ನಿಬ್ಬೆರಗಾಗಿದೆ. ಯಾಕೆ ಈ ತರ ಕಾಂತಾರ ಚಿತ್ರತಂಡದಲ್ಲೇ ಪದೇ ಸಾವುಗಳು ಮರುಕಳಿಸ್ತಾ ಇದ್ದೇವೆ ಅಂತಕ್ಕಂತ ಪ್ರಶ್ನೆ ಎಲ್ಲರಲ್ಲೂ ಕಾಡ್ತಾ ಹೋಗ್ತಾ ಇದೆ. ನಾನು ಈ ಮೂಲಕ, ಅಂದ್ರೆ ದೂರವಾಣಿ ಕರೆ ಮೂಲಕ ಚಿತ್ರತಂಡವನ್ನ ಸಂಪರ್ಕಿಸುವಂತ ಒಂದು ಪ್ರಯತ್ನ ಮಾಡಿದಾಗ ಅಲ್ಲಿ ನಮ್ಗೆ ಸಿಕ್ಕಿರ್ತಕ್ಕಂತ ಮಾಹಿತಿ ಪ್ರಕಾರ ನಿನ್ನೆ ತಡರಾತ್ರಿ ವಿಜು ವಿಕೆ ಅಂತಕ್ಕಂತ ಕೇರಳ ಮೂಲದ ಆರ್ಟಿಸ್ಟ್ ತೀರೋಗಿದ್ದಾರೆ ಹೃದಯಾಘಾತದಿಂದ. ಆ ಆರ್ಟಿಸ್ಟ್ ಕಾಂತಾರ 1 ಚಿತ್ರತಂಡದಲ್ಲಿ ಅಥವಾ ಸೆಟ್ಗೆ ಬಂದೇ ಇಲ್ಲ, ಚಿತ್ರದ ಶೂಟಿಂಗ್ ಅಲ್ಲಿ ಭಾಗಿನೇ ಆಗಿಲ್ಲ ಅಂತಕ್ಕಂಥದ್ದು ಕಂಡು ಬಂದಿರ್ತಕ್ಕಂಥದ್ದು. ಅಂದ್ರೆ ಇಂದಿನಿಂದ ಕಾಂತಾರ 1 ಸಿನಿಮಾದ ಶೂಟಿಂಗ್ 15 ದಿನಗಳ ಕಾಲ ತೀರ್ಥಹಳ್ಳಿಯ ಮಾಸ್ತಿಕಟ್ಟೆ ಬಳಿ ಇರ್ತಕ್ಕಂತ ಮಾಣಿ ಜಲಾಶಯದ ಬಳಿ ಒಂದು ಬೃಹತ್ ಸೆಟ್ ಹಾಕಿ ಶೂಟಿಂಗ್ ಅನ್ನ ಹಮ್ಮಿಕೊಳ್ಳಲಾಗಿತ್ತು. ಅಲ್ಲಿ ಅವರಿಗೆ ಈ 15 ದಿನಗಳ ಶೂಟಿಂಗ್ ಗೆ ಸಲುವಾಗಿ ಸುಮಾರು 200ಕ್ಕೂ ಅಧಿಕ ಜೂನಿಯರ್ ಆರ್ಟಿಸ್ಟ್ಗಳ ನೆಸೆಸಿಟಿ ಇತ್ತಂತೆ. ಅದಕ್ಕೆ 3 ಜನ ಕೋಆರ್ಡಿನೇಟರ್ಗಳ ಮೂಲಕ ಕರ್ನಾಟಕ ಸೇರಿದಂತೆ ಕೇರಳ ಸೇರಿದಂತೆ, ಅದು ಕೇರಳ ಬಾರ್ಡರ್ ಅಲ್ಲಿ ಇರೋದ್ರಿಂದ ಕೇರಳ ಕರ್ನಾಟಕ ಸೇರಿದಂತೆ ಇವರು ಜೂನಿಯರ್ ಆರ್ಟಿಸ್ಟ್ಗಳು ಅಂದಾಗ ಅವರಿಗೆ ದಿನಗೂಲಿ ಲೆಕ್ಕ ಇರುತ್ತೆ. ಪರ್ ಡೇಗೆ 1000 ರೂಪೀಸ್, 800 ರೂಪೀಸ್ ಈ ತರದೆಲ್ಲ ಇರುತ್ತೆ. ಹಾಗಾಗಿ ಕೋಆರ್ಡಿನೇಟರ್ಗಳ ಮೂಲಕ ಈ ಕಲಾವಿದರನ್ನ ಕರೆಸುವಂತ ಒಂದು ಕಾರ್ಯ ಆಗಿರುತ್ತೆ. ಅವರು ನಿನ್ನೆನೆ ಕೋಆರ್ಡಿನೇಟರ್ಗಳ ಮೂಲಕ ಅಲ್ಲಿ ಬಂದು ಒಂದು ಹೋಮ್ ಸ್ಟೇ ಅಲ್ಲಿ ತಂಗಿರ್ತಾರೆ ವಿಜು ಮತ್ತೆ ಅವರ ಸಂಗಡಿಗರು. ಎಲ್ಲವೂ ಸರಿಯಾಗಿದ್ದಿದ್ರೆ ಇವತ್ತು ಬೆಳಗ್ಗೆ ಎದ್ದು ವಿಜು ಅವರು ಕಾಂತಾರ 1 ಸಿನಿಮಾದ ಶೂಟಿಂಗ್ ಅಲ್ಲಿ ಭಾಗಿಯಾಗಬೇಕಿತ್ತು. ಆದ್ರೆ ನಿನ್ನೆ ರಾತ್ರಿನೇ ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿದೆ. ಜೊತೆಗೆ ಬಾಡಿ ಎಲ್ಲ ಸ್ವೆಟ್ ಆಯ್ತಂತೆ. ಕೂಡಲೇ ಅವ್ರನ್ನ ಆಸ್ಪತ್ರೆಗೆ ಕರೆದೊಯ್ಯುವಂತ ಒಂದು ಕಾರ್ಯ ಮಾಡ್ತಾರೆ ಕೋಆರ್ಡಿನೇಟರ್. ಆದ್ರೆ ಮಾರ್ಗ ಮಧ್ಯೆ ಅವರು ತೀರ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಚಿತ್ರತಂಡ ನೀಡಿರ್ತಕ್ಕಂಥದ್ದು. ಅಂದ್ರೆ ಅವರ ಒಂದು ಸೀಕ್ವೆನ್ಸ್ಗಳು ಅಥವಾ ಸೀನ್ಗಳು ಯಾವುವು ಸಿನಿಮಾದಲ್ಲಿ ಇರ್ಲಿಲ್ಲ. ಅವರು ಸಿನಿಮಾದಲ್ಲಿ ಇಲ್ಲಿವರೆಗೂ ಬಣ್ಣನೇ ಹಚ್ಚಿಲ್ಲ. ಇವತ್ತು ಬೆಳಗ್ಗೆ ಅವರು ಶೂಟಿಂಗ್ ಅಲ್ಲಿ ಭಾಗಿಯಾಗಬೇಕಿತ್ತು. ಅಷ್ಟರೊಳಗಡೆನೆ ಅವರು ತೀರ್ಕೊಂಡಿರೋದ್ರಿಂದ ಸಿನಿಮಾ ತಂಡಕ್ಕೂ ಏನೋ ತೊಂದರೆ ಆಗಿಲ್ಲ ಅಂತಕ್ಕಂಥದ್ದು. ಇಂದಿನಿಂದ ಯಥಾವತ್ತು ಶೂಟಿಂಗ್ ನಡೀತಾ ಇರುತ್ತೆ ಅಂತಕ್ಕಂಥದ್ದು ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರ್ತಕ್ಕಂಥ ಅಧಿಕೃತ ಮಾಹಿತಿ ಅಂತ ಹೇಳ್ಬೋದು ವಿದ್ಯಾ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ.